ಈ ಬದುಕು ಜಟಕಾ ಬಂಡಿ ಅಂತ ಹೇಳ್ತಾರ ಮಹಾತ್ಮರು. ಬದುಕು ಜಟಕಾ ಬಂಡಿ. ಅದಕ್ಕ ನಿಂದ ಯಾವಾಗ ಇದು ಮುಗಿದ್ರು 7 ದಿನದಾಗ ಮುಗಿಬೇಕಂತ. ಹೌದಪ್ಪ. ಅದಕ್ಕ ತರುಣ ಸಾಗರ್ಜಿ ಬಹಳ ಸುಂದರವಾದಂತ ಮಾತನ್ನು ಬರೀತಾರ. ಯಾವ ರೀತಿ ರೀಪ? ಸೋಮವಾರ ಜನ್ಮ ಹುಯೆ, ಮಂಗಳವಾರ ಬಡೆ ಹುಯೆ, ಹೌದು. ಬುಧವಾರ ಲಗ್ಗಿನ ಹುಯೆ, ಹಾ, ಗುರುವಾರ बच्चा पैदे हुए, शुक्रवार बीमार पड़े, शनिवार आस्पत्रे गए, रविवार चल हिस्से हे जिंदगी क्या है, ये जिंदगी क्या है ಅಂದ್ರೆ ರೀಪ ಸೋಮವಾರ ಹುಟ್ಟಿದಿ, ಮಂಗಳವಾರ ದೊಡ್ಡವಾದಿ, ಬುಧವಾರ ಲಗ್ನ ಮಾಡ್ರು, ಹೌದು, ಗುರುವಾರ ಮಗನಿಗೆ ಹಡದಿ, ಶುಕ್ರವಾರ ಜಡ್ಡಿಲೆ ಬಿದ್ದಿ, ಶನಿವಾರ ದವಾಖಾನೆಗೆ ಹೋದ್ರು, ರವಿವಾರ ದಿವಸ ಕಡಿ ಜಾತ್ರೆ ಕಡಕ್ ಮಾಡ್ಕೊಂಡು ಕಾಕ ಹೊಂಟತ್ ಹಲಿಗೆ ಹೊಡಿತಾರ. ಹೌದು. ಇದು ಅಲ್ಲ ನಿನ್ನ ಜೀವನ. ನೀ ಬಂದದ ಎದಕ್ಕಾತಕ್ಕಿದ್ರ ಗುರುವಿಗೆ ಶರಣಾಗತಿ ಹೊಂದಿ. ಹೌದು. ಗುರು ಅನುಗ್ರಹವನ್ನು ಪಡ್ಕೊಂಡು ಗುರು ಹೆಂಗ ಆತ ಕೇಳಿದ್ರ ಪುಣ್ಯಾತ್ಮರಿ, ಹೆಂಗ್ರಿಪ್ಪ ಗುರು? ಬಹಳ ದೊಡ್ಡ ಸಂತರಾಗಿರ್ತಕ್ಕಂಥವ್ರು. ಹೌದು. ಬಹಳ ದೊಡ್ಡ ಸಂತರಾಗಿರ್ತಕ್ಕಂಥ ದಕ್ಷಿಣ ಭಾರತದೊಳಗ ದಯಾನಂದ ಸರಸ್ವತಿ ತಿಳ್ಕೊಂಡು ಬಹಳ ಪ್ರಸಿದ್ಧರಾಗಿ ಹೋಗಿರ್ತ. ದಯಾನಂದ ಸರಸ್ವತಿ ಅವ್ರ ಪಾಂಡಿತ್ಯ, ಅವ್ರಲ್ಲಿ ಇರ್ತಕ್ಕಂಥ ಸಂಸ್ಕೃತ ವಿದ್ಯೆ ಹೌದು ಬಹಳ ಮಿಗಿಲಾಗಿರ್ತಕ್ಕಂಥದ್ದಿತ್ತು. ಆ ವಿದ್ಯೆಯನ್ನ, ಅವರ ಏಳಿಗೆಯನ್ನ, ಅವರ ಉನ್ನತಿಯನ್ನ ನೋಡಿ ಹೊಟ್ಟಿ ಕಿಚ್ಚು ಪಡ್ತಿತ್ತು ಜನ. ಹೌದಪ್ಪ. ಅದಕ್ಕೆ ಬಲ್ಲವ್ರು ಹೇಳ್ಯಾರ ಪುಣ್ಯಾತ್ಮರು, ಎಲ್ಲೆಲ್ಲಿ ಕಿಚ್ಚ ತುಳಿಲಿಕ್ಕೆ ಬರ್ತದ. ಹೌದು. ಯಾವ್ಯಾವ ದೇವಸ್ಥಾನ ಮುಂದೆ ಕಿಚ್ಚ ಹಾಯ್ತಕ್ಕಂತ ತುಳಿಲಿಕ್ಕೆ ಬರ್ತದ. ಯಾವ ದೊಡ್ಡವ ಆಗ್ತಾನ ತಕ್ಕಿದ್ರೆ ಹೊಟ್ಟಿ ಕಿಚ್ಚು ಯಾವ ತುಳಿತಾನ ಅವ ಮಾತ್ರ ದೊಡ್ಡವಾಗ್ಲಕ್ ಬರ್ತದ. ಹೊಟ್ಟಿ ಕಿಚ್ಚು ತುಳಿಬೇಕು. ಅದಕ್ಕೆ ಪುಣ್ಯಾತ್ಮರ ದಯಾನಂದ ಸರಸ್ವತಿಯಲ್ಲಿ ಇರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಜ್ಞಾನ ಎಲ್ಲರನ್ನು ಹುಚ್ಚಿಡಿಸಿತ್ತು. ಹೌದು. ಎಲ್ಲರನ್ನು ಹುಚ್ಚಿಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರ ಮಾಡ್ತಾರ. ಏನ ತಂದ್ರಿಪ? ಇವನಿಗೆ ನಾವಂತೂ ವಿದ್ಯೆದೊಳಗೆ ಸೋಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವನು ಜೀವ ಹೊಡಿಬೇಕಾದ್ರೆ ಏನ್ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವ್ರ ಶಿಷ್ಯನನ್ನು ತಗೋತಾರ, ಕೈಯಾಗ ತಗೋತಾರೆ. ಆ ಶಿಷ್ಯ ಎಟ್ಟ ಆಸೆ ತೋರಿಸಿರು ಕೂಡ ಅಲ್ಲಂದ್ರೂ ಕೂಡ ಕೊನೆಗೆ ಪುಣ್ಯಾತ್ಮರೇ ದುಡ್ಡಿನ ಆಸೆಕ್ಕ ಮನುಷ್ಯ ಸೋತ್. ಹೌದು. ಗುರುಗಳಿಗೆ ವಿಷ ಹಾಕ್ಲಕ್ ಹೇಳ್ತಾರೆ. ಗುರುಗಳಿಗೆ ವಿಷ ಹಾಕಿದ್ದ. ಹೌದು. ಆ ವಿಷದ ಬಾಧೆದಿಂದ ಗುರುಗಳು ನರಳಿಕ್ ಆರಂಭ ಮಾಡ್ರು. ಹೌದು. ಎಲ್ಲಾ ಬಳಗಕ್ಕೆ ಗೊತ್ತಾತ, ಅವನ ಕಂಬಕ್ಕೆ ಕಟ್ಟಿ ಬಿಡ್ತಾರ. ಹೌದು. ಕಂಬಕ್ಕೆ ಕಟ್ಟಿರ್ತಕ್ಕಂಥ ಸಂದರ್ಭದಾಗ ಪುಣ್ಯಾತ್ಮರೇ ಏನೋ ತಮ್ಮ ತಪಸ್ಸಿರಿ ಶಕ್ತಿಯಿಂದ, ತಮ್ಮ ತಪಸ್ಸಿನ ಬಲದಿಂದ ವಿಷದಿಂದ ಮುಕ್ತರಾಗಿ ಹೊರಗೆ ಬರ್ತಾರೆ. ಹೆಂಗ ಸಿದ್ಧಾರೂಢ ಪುಣ್ಯಾತ್ಮರೇ ಹಲ್ಲಿ ಬಡದು ತಂದು ಹಾಕಿ ಉಂಡಿ ಕೊಟ್ಟರು ಕೂಡ ತಿಂದ 21ನೇ ದಿವಸಕ್ಕೆ ಹೆಂಗ ಹೊರಗೆ ಬರ್ತಾರೋ ಹಂಗ ದಯಾನಂದ ಸರಸ್ವತಿ ಅವರು ಹೊರಗಡೆ ಬರ್ತಾರೆ. ಮೊದಲು ಯಾರಿಗೆ ನೋಡ್ತಾರ ತಕ್ಕಿದ್ರ ಪುಣ್ಯಾತ್ಮರೇ, ಶಿಷ್ಯನನ್ನ ಕಂಬಕ್ಕೆ ಕಟ್ಟಿದ್ರು. ನೋಡಿ ಕೇಳ್ತಾರ, ಅವನ್ ಯಾಕ ಕಂಬಕ್ಕೆ ಕಟ್ಟಿರಿ ಅಂತ. ಹೌದಪ್ಪ. ಇಲ್ಲಪ್ಪ ಇವಾಗ ಏನು ಮಾಡಂತ ಹೇಳ್ರಿ, ಮೊದಲ ಆಜ್ಞೆ ಕೊಟ್ಟು ಬಿಡ್ರಿ, ಇವನು ಜೀವ ತೆಗಿಂದ್ರ ತೆಗೆದು ಬಿಡ್ತೀವಿ, ಓದು ದೂರ ಕಣ್ಣು ಕಟ್ಟಿ ಬಿಟ್ಟು ಬರಂದ್ರೆ ಬಿಟ್ಟು ಬರ್ತೀವಿ ಅಂತ. ತಪ್ಪ ಅಥವಾ ಪಾಪ ಏನ್ ಮಾಡ್ಯಾನು? ಅವಾಗ ಏನ್ ಹೇಳ್ತಾರೆ? ಅವನ್ ನಿಮಗ ವಿಷ ಹಾಕ್ಯಾನ್ರಂದ. ಹೌದಪ್ಪ. ನಿಮಗ ವಿಷ ಹಾಕ್ಯಾನ, ಅದರ ಸಲುವಾಗಿ ಘನಘೋರವಾಗಿರ್ತಕ್ಕಂಥ ಪಾಪ ಮಾಡ್ಯಾನ. ನೀವೇನ್ ಆಜ್ಞೆ ಮಾಡ್ತೀರ ಅದನ್ನ ಶಿಕ್ಷಾ ಕೊಡ್ತೀವಿ ಅವನಿಗೆ. ಹೌದು. ಅದಕ್ಕೆ ಪುಣ್ಯಾತ್ಮರೇ ಗುರು ದಯಾಮಯ ಅಂತ ಕರೀತಾರ, ಕ್ಷಮಾವಂತ ಅಂತ ಕರೀತಾರ. ಅವಾಗ ಏನ್ ಹೇಳ್ತಾರೆ? ಸಿದ್ಧಾರೂಢ ತಲೆ ಮೇಲೆ ಬೆಂಕಿ ಇಟ್ಟವರಿಗೂ ಕೂಡ ಪುಣ್ಯಾತ್ಮರೇ ನಿಂದೆ ಮಾಡೋರು ಯಾರಿಗೂ ಕೂಡ ಅನ್ಯತಾ ಭಾವಿಸಲಿಲ್ಲ ಅಂತ ಮಾನವರ ದಯಾನಂದ ಸರಸ್ವತಿ ಒಂದು ಮಾತು ಹೇಳ್ತಾರೆ ಕೊನೆಗೆ. ತಮ್ಮ, ನಾನು ಬಂದದು ಯಾರನ್ನ ಶಿಕ್ಷೆ ಕೊಡ್ಲಿಕ್ಕೆ ಬಂದಿಲ್ಲೋ, ಅವರನ್ನು ಪರಿವರ್ತನೆ ಮಾಡ್ಲಿಕ್ಕೆ ಬಂದವ, ಅವರನ್ನು ಬದಲಿಸಲಿಕ್ಕೆ ಬಂದವ, ಅವ್ರಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನು ನಷ್ಟ ಮಾಡಿ ಸಾತ್ವಿಕ ಗುಣವನ್ನು ಬಿತ್ತಲಿಕ್ಕೆ ನಾ ಈ ಧರೆಗೆ ಬಂದವ ಅಂತಕ್ಕಂಥ ಮಾತನ್ನ ಗುರು ಹೇಳ್ತಾನೆ. ಅದಕ್ಕೆ ಕರುಣ ವಿದ್ಯೆ ಉಳ್ಳ ಗುರು ಭಜನೆ ಶ್ರೇಷ್ಠ ಅಂತ ಹೇಳ್ತಾರೆ. ಎಂತ ಗುರುವಿನ ಭಜನೆ ಮಾಡಬೇಕು ಅಂತ ಕೇಳಿದ್ರೆ ಕರುಣ ಇರ್ಬೇಕ, ಬ್ರಹ್ಮ ವಿದ್ಯಾ ಇರ್ಬೇಕ. ಅಂತ ಗುರುವಿನ ಕೊಂಡಾಡಿದ್ರೆ, ಭಜನೆಯನ್ನ ಮಾಡಿದ್ರೆ ನಿಮ್ಮ ಬದುಕು ಸತ್ಯಂ ಶಿವಂ ಸುಂದರ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತಾರೆ ಪುಣ್ಯಾತ್ಮರೇ. ಅದಕ್ಕೆ ಅಗಣಿತವಾದ ಪಾದ ಆ ಸಿದ್ಧಾರೂಢನ ಮಹಿಮೆ ಅಂತಕ್ಕಂಥದ್ದು 2 ನುಡಿ ಚಾಲನ್ನ ಹಾಡಿ ಪಾಳಿ.